ಇನ್ಸ್ಟಿಟ್ಯೂಟ್ ಅಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ ಆಂಡ್ರಾಯ್ಡ್ ಎವ್ರಿ ಮಂತ್ ಕೋರ್ಸ್ ನಡೆಯುತ್ತೆ. ಐಫೋನ್ ಅನ್ನೋದು ಮಾತ್ರ ನಮಗೆ 4 ಮಂತ್ಸ್ ಇಲ್ಲ ಅಂದ್ರೆ 5 ಮಂತ್ಸ್ ಒಂದೇ ಬ್ಯಾಚ್ ನಡೆಸ್ತೀವಿ. ಎನಿ ಫ್ರೆಶರು ಸಹ ನಮ್ಮ ಹತ್ರ ಜಾಯ್ನ್ ಆಗ. ಎಲ್ರಿಗೂ ಹೇಳೋದೇನು ಅಂತ ಹೇಳಿದ್ರೆ, ಒಂದ್ಸರಿ ಇಲ್ಲಿ ಬಂದು ಬೇರೆ ಕಡೆ ನೀವು ಅಟೆಂಡ್ ಮಾಡಿರ್ಬೋದು, ಬೇರೆ ಕಡೆ ಕೋರ್ಸ್ ತಗೊಂಡಿರ್ತೀರಾ, ಬಂದು ಒಂದ್ಸರಿ ಜಸ್ಟ್ ಅರ್ಧ ಗಂಟೆ ನನ್ನ ಹತ್ರ ಮಾತಾಡಿ. ಪ್ರತಿ ಒಂದು ರಿಪೇರಿಂಗ್ ಪಾಯಿಂಟ್ ಹೇಳ್ಕೊಡ್ತೀವಿ, ರಿಪೇರಿಂಗ್ ಪಾಯಿಂಟ್ಸ್ ಹೇಳ್ಕೊಡ್ತೀವಿ. ಆ ರಿಪೇರಿಂಗ್ ಪಾಯಿಂಟ್ ಸ್ಕಿಮ್ಯಾಟಿಕ್ ಇರ್ಲಿ ಇಲ್ದೇ ಇರೋ ಫೋನ್ಸ್ ಅಲ್ಲಿ ಹೇಗೆ ಇಂಪ್ಲಿಮೆಂಟ್ ಮಾಡೋದು, ಹೇಗೆ ಅದನ್ನ ಐಡೆಂಟಿಫೈ ಮಾಡೋದು ಅನ್ನೋದು ಹೇಳ್ಕೊಡ್ತೀವಿ ನಾವು. ಓಕೆ, ಕಂಪ್ಲೀಟ್ ಆಗಿ. ಅಂಡ್ ಎಸ್ಪೆಷಲಿ ಎಲೆಕ್ಟ್ರಾನಿಕ್ಸ್ ವಿಲ್ ಬಿ ಎಲೆಕ್ಟ್ರಾನಿಕ್ಸ್. ನಾವು ನಮ್ಗೆ ಊಹೆ ಮಾಡಿಕೊಂಡು ಏನೋ ಒಂದು ಹೇಳ್ಕೊಡೋದಲ್ಲ. ಎಲ್ಲಾ ಕಡೆ ಎಲ್ಲಾ ಇನ್ಸ್ಟಿಟ್ಯೂಟ್ಸ್ ಅಲ್ಲಿ ಇದೇ ನಡೀತಾ ಇದೆ. ಎಲೆಕ್ಟ್ರಾನಿಕ್ಸ್ ತರ ಇಲ್ಲ. ಯಾವ್ದೋ ಅವ್ರಿಗೆ ಇಷ್ಟ ಬಂದಿದ್ದ ಕಾಂಪೋನೆಂಟ್ಸ್ ಅವ್ರಿಗೆ ಇಷ್ಟ ಆದಂಗೆ ಅವ್ರಿಗೆ ಹೇಳ್ತಾ ಇದ್ದಾರೆ. ಅದನ್ನ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಅದನ್ನ ಪ್ರೂವ್ ಮಾಡಿ ಅಂದ್ರೆ ಪ್ರೂವ್ ಮಾಡಕ್ಕಾಗಲ್ಲ. ಬಟ್ ನಾನು ನಿಮ್ಗೆ ಪ್ರೂವ್ ಮಾಡಿ ತೋರಿಸ್ತೀನಿ ಪ್ರತಿಯೊಂದು ಕಾಂಪೋನೆಂಟ್. ಓಕೆ, ಸೊ ಜಸ್ಟ್ ಆ ಕಂಪ್ಯಾರಿಸನ್ಗೆ ನೀವು ಬೇರೆ ಕಡೆ ಕಲ್ತಿರ್ಬೋದು, ನೀವು ಎಕ್ಸ್ಪರ್ಟ್ ಇರ್ಬೋದು, ಒಂದ್ಸರಿ ಬಂದು ನನ್ನ ಹತ್ರ ಮಾತಾಡಿ, ಹಾಫ್ ಅನ್ ಅವರ್ ನನ್ನ ಹತ್ರ ಮಾತಾಡಿ. ನೀವು ಇನ್ನ ಎಷ್ಟು ಕಲಿಬೇಕಾಗಿದೆ, ಇನ್ನ ಏನೇನ್ ಪಾಯಿಂಟ್ಸ್ ಗೊತ್ತಿಲ್ಲ ಅನ್ನೋದು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಬ್ಯಾಚ್ ನಡೆಯುತ್ತೆ ಸೆಂಟ್ರಲ್ ಯಾರಾದ್ರೂ ನೋಡ್ಬೇಕಂತ ಇದ್ರೆ ನೋಡಿ, ಟೂ ಡೇಸ್ ವಿ ಆರ್ ಓಪನ್. ನಮ್ ಕ್ಲಾಸ್ ಅಲ್ಲಿ ಹೇಗೆ ಅಂತ ಹೇಳಿದ್ರೆ, ನೀವು ಕ್ಲಾಸ್ ಮಾಡ್ಬೇಕಾದ್ರೆ ನಮ್ಮ ವಿಡಿಯೋಸ್ ರೆಕಾರ್ಡಿಂಗ್ ಮಾಡ್ಕೊಳ್ಳಿ, ಆಡಿಯೋ ರೆಕಾರ್ಡಿಂಗ್ ಮಾಡ್ಕೊಳ್ಳಿ. ಸ್ಟೂಡೆಂಟ್ಸ್ ಫೋನ್ ತಗೊಂಡು ನಾವು ಇಟ್ಕೊಳ್ಳಲ್ಲ. ಸ್ಟೂಡೆಂಟ್ಸ್ಗೆ ಎಲ್ಲಿ ಯಾವ ಟಾಪಿಕ್ ಏನ್ ಪ್ರಾಬ್ಲಮ್ ಬರ್ತಿದೆ ಡೈರೆಕ್ಟ್ಲಿ ಟೇಕ್ ವಿಡಿಯೋಸ್, ನೋ ಪ್ರಾಬ್ಲಮ್. ನಾವು ಬಚ್ಚಿಡೋದೇನು ಇಲ್ಲ. ನಾನೇನು ಇವಾಗ ನಾವು ಐಡೆಂಟಿಫೈ ಮಾಡಿರೋದೇನಿಲ್ಲ. ನಾವು ಟೀಚ್ ಮಾಡ್ತಿರೋದು ಎಲೆಕ್ಟ್ರಾನಿಕ್ಸ್ ಒಂದು ಸಬ್ಜೆಕ್ಟ್ ಅಲ್ಲಿ ಜಸ್ಟ್ ಒಂದು ಪಾಯಿಂಟ್ ನಾವು ಕಲ್ಸ್ಕೊಡ್ತಿರೋದು. ಫೋನ್ ಅನ್ನೋದು ಜಸ್ಟ್ ಒಂದು ಪಾಯಿಂಟ್ ಇದ್ದಂಗೆ. ಸೊ ಈ ಫೋನ್ ಬಗ್ಗೆ ಕಂಪ್ಲೀಟ್ ಆಗಿ ಹೇಳ್ಕೊಡ್ತಾ ಇದೀವಿ. ಸೊ ಏನೋ ನಮ್ಮನ್ನ ರಾಂಗ್ ಹೇಳ್ಕೊಡೋರು ಏನ್ ಮಾಡ್ತಾರೆ, ರಾಂಗ್ ಹೇಳ್ಕೊಡೋರು ಇಲ್ಲ, ಅವ್ರ ಟಾಪಿಕ್ ಸಬ್ಜೆಕ್ಟ್ ಮೇಲೆ ಅವರಿಗೆ ಕಾನ್ಫಿಡೆನ್ಸ್ ಇಲ್ಲ, ಅವ್ರು ಏನ್ ಮಾಡ್ತಾರೆ, ವಿಡಿಯೋಸ್ ತಗೋಬಾರ್ದು ಅಂತ. ನಮ್ದಂಗಿಲ್ಲ. ಬಿಕಾಸ್ ವಿ ಆರ್ ಇನ್ ಟು ಎಲೆಕ್ಟ್ರಾನಿಕ್ಸ್. ನಾವು ಎಲೆಕ್ಟ್ರಾನಿಕ್ಸ್ ವೈಸ್ ಅಲ್ಲೇ ಹೇಳ್ಕೊಡ್ತೀವಿ. ಏನಕ್ಕಂದ್ರೆ ಫೋನ್ ಈಸ್ ಆಲ್ಸೋ ಎನ್ ಎಲೆಕ್ಟ್ರಾನಿಕ್ ಪಾರ್ಟ್ ಅಲ್ಲ, ಇದೇನು ಮೆಕ್ಯಾನಿಕಲ್ ಪಾರ್ಟ್ ಅಲ್ಲ. ಸೊ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಏನ್ ನಡೀತಾ ಇದೆ, ಐಸಿ ಏನ್ ನಡೀತಾ ಇದೆ, ಈಚ್ ಅಂಡ್ ಎವ್ರಿ ಕಾಂಪೋನೆಂಟ್ ಏನ್ ನಡೀತಾ ಇದೆ, ಇಂಡಕ್ಟರ್ಸ್ ಯಾವ ತರ ಇದೆ, ಇಂಡಕ್ಟರ್ಸ್ ಯಾವ ಟೈಪ್ಸ್ ಆಫ್ ಇಂಡಕ್ಟರ್ಸ್ ಇದೆ ನಮ್ಮ ಫೋನ್ ಅಲ್ಲಿ. ಓಕೆ, ಪವರ್ ಇಂಡಕ್ಟರ್ಸ್, ಫೆರೈಟ್ ಇಂಡಕ್ಟರ್ಸ್, ಏನೇನು ಇಂಡಕ್ಟರ್ಸ್ ಬರುತ್ತೆ, ಆಕ್ಚುಲಿ ಎಕ್ಸಾಕ್ಟ್ ಇಂಡಕ್ಟರ್ ಟೈಪ್ಸ್, ಒಂದು ಫೋನ್ ಅಲ್ಲಿ ಎಷ್ಟು ಇಂಡಕ್ಟರ್ಸ್ ಇದೆ ಅಷ್ಟು ಇಂಡಕ್ಟರ್ ಟೈಪ್ಸ್ ಏನಿದೆ, ಅದು ಈಚ್ ಅಂಡ್ ಎವ್ರಿ ಇಂಡಕ್ಟರ್ ಹೇಗೆ ಕೆಲಸ ಮಾಡುತ್ತೆ ಪ್ರತಿಯೊಂದು ಹೇಳ್ಕೊಡ್ತೀವಿ ಡೀಟೇಲ್ಡ್ ಆಗಿ. ಸೊ ಅಂದ್ರೆ ಬರೀ ಅದೊಂದೇ ಅಲ್ಲ, ನಾನು ಎಕ್ಸಾಂಪಲ್ ಕೊಟ್ಟಿದ್ದು. ಸೊ ಆತರ ಪ್ರತಿಯೊಂದು ಕಾಂಪೋನೆಂಟ್ಸ್ ಬಗ್ಗೆ ಇನ್ ಡೆಪ್ತ್ ಆಗಿ ನಾವು ಹೇಳ್ಕೊಡ್ತೀವಿ. ಇದು ಕಲ್ತಾಗ 100% ಗ್ಯಾರಂಟಿ ಸಕ್ಸಸ್ ನಾವು ಗ್ಯಾರಂಟಿ ಕೊಡ್ತೀವಿ. ಕೆಲವರು ಕೇಳ್ತಾರೆ ಸರ್, ಡೆಮೋ ಕ್ಲಾಸ್ ಸಿಗುತ್ತಾ ನಮಗೆ? ಡೆಮೋ ಕ್ಲಾಸ್ಗೆ ಇಟ್ ಈಸ್ ಓಪನ್. ಅಂದ್ರೆ ಕ್ಲಾಸ್ ಅಲ್ಲೇ ವಿಡಿಯೋ ಮಾಡಕ್ಕೆ ನಾವು ಪರ್ಮಿಷನ್ ಕೊಟ್ಟವರು. ಹೊರಗಡೆಯಿಂದ ಬಂದವರು ಡೈರೆಕ್ಟ್ ಆಗಿ ಎನಿವನ್ ಇರ್ಬೋದು, ನೀವು ಯಾರೇ ಇರಿ, ಬಂದು ಡೈರೆಕ್ಟ್ ಒಂದಿನ ಕುತ್ಕೊಂಡು ನಾವು ಮಾಡೋ ಕ್ಲಾಸ್ ನೀವು ಕೇಳ್ತೀವಿ ಅಂದ್ರೆ ಬಂದು ಕುತ್ಕೊಂಡು ಕ್ಲಾಸ್ ಕೇಳಿಬಹುದು. ನೋ ರೆಸ್ಟ್ರಿಕ್ಷನ್ಸ್. ನೀವು ಬಂದು ಕುತ್ಕೊಂಡ್ರು ನೀವು ಯಾರು ಏನು ಅಂತ ಕೇಳಲ್ಲ, ಬನ್ನಿ ಕುತ್ಕೊಳ್ಳಿ, ಜಸ್ಟ್ ಡೆಮೋ ಕ್ಲಾಸ್ ಬಂದಿದ್ದೀನಿ ಅಂತ ಹೇಳಿ ಕ್ಲಾಸಲ್ಲಿ ಕುತ್ಕೊಳ್ಳಿ, ಅಟೆಂಡ್ ಮಾಡಿ ಹೋಗಿ, ನೋ ಇಶ್ಯೂ. ನಿಮ್ಗೆ ಸ್ಯಾಟಿಸ್ಫೈ ಆದ್ರೇನೆ ನೀವು ನಮ್ಮ ಹತ್ರ ಜಾಯಿನ್ ಆಗಿ. ಅಂಡ್ ನಿಮ್ದು ಯಾವುದೇ ತರದ್ದು ಕ್ವಶನ್ ಇರ್ಬೋದು, ಸೊಲ್ಯೂಷನ್ ಓನ್ಲಿ ಫಾರ್ ಸ್ಟೂಡೆಂಟ್ಸ್ ಸೊಲ್ಯೂಷನ್ ಕೊಡ್ತೀವಿ. ಹೊರಗಡೆ ಅವ್ರಿಗೆ ಏನ್ ಕಲಿಬೇಕು ಅನ್ಕೊಂಡಿದ್ದೀರಾ ಅದ್ರ ಬಗ್ಗೆ ಟಾಪಿಕ್ಸ್ ಕೇಳಿ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊಲ್ಯೂಷನ್ ಬೇಕು, ಇದಕ್ಕೆ ಸೊಲ್ಯೂಷನ್ ಕೊಟ್ರೆ ನಿಮ್ಮ ಹತ್ರ ಜಾಯ್ನ್ ಆಗ್ತೀವಿ. ವಿ ಡೋಂಟ್ ಎಂಟರ್ಟೈನ್ ಸಚ್ ಪೀಪಲ್. ಹೊರಗಡೆ ಅವ್ರಿಗೆ ಸೊಲ್ಯೂಷನ್ ಕೊಡಲ್ಲ, ಸ್ಟೂಡೆಂಟ್ಸ್ಗೆ ಸೊಲ್ಯೂಷನ್ ಕೊಡ್ತೀವಿ. ಬಿಕಾಸ್ ಸ್ಟೂಡೆಂಟ್ಸ್ಗೆ ನಮ್ಗೆ ಇಂಪಾರ್ಟೆಂಟ್. ಹೊರಗಡೆ ಅವರು ನಮ್ ನಾಲೆಜ್ ಟೆಸ್ಟ್ ಮಾಡೋದು ಬೇಕಾಗಿಲ್ಲ. ನಾವು ಕೇಳೋ ಕ್ವಶನ್ಗೆ ನೀವು ಆನ್ಸರ್ ಮಾಡಿ ನಿಮ್ಗೆ ಸೊಲ್ಯೂಷನ್ ಕೊಡ್ತೀವಿ. ನಮ್ಮಿಂದ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂದ್ರೆ ನಿಮ್ಮಿಂದನೂ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ನಾವು ನಿಮ್ಗೆ ಕ್ವಶನ್ ಹಾಕ್ತೀವಿ, ಆ ಕ್ವಶನ್ಗೆ ನೀವು ಆನ್ಸರ್ ಮಾಡೋ ಕೇಪಬಿಲಿಟೀಸ್ ಇದ್ರೆ ನೀವು ನಮಗೆ ಆನ್ಸರ್ ಮಾಡಿದ್ರೆ ನಾನು ನಿಮ್ ಮುಂದೆನೆ ಸೊಲ್ಯೂಷನ್ ಕೊಡ್ತೀನಿ. ಆಮೇಲೆ ನಾವು ಕೊಡೋ ಸೊಲ್ಯೂಷನ್ ಅವ್ರಿಗೆ ಯೂಸ್ ಆಗಲ್ಲ, ಯಾಕಂದ್ರೆ ಅವ್ರು ನಮ್ಮ ಹತ್ರ ಕಲ್ತಿದ್ರೆ ಮಾತ್ರ ಯೂಸ್ ಆಗುತ್ತೆ. ಇಲ್ಲ ಹೊರಗಡೆ ನೋಡಿ, ಒಂದೇ ಅದೇ ಹೇಳ್ತಾ ಇರೋದು. ಎಲೆಕ್ಟ್ರಾನಿಕ್ಸ್ ಅಲ್ಲಿ ಇದ್ದು ಎಲೆಕ್ಟ್ರಾನಿಕ್ಸ್ ಬಗ್ಗೆ ಗೊತ್ತಿದ್ರೆ ಎಲೆಕ್ಟ್ರಾನಿಕ್ಸ್ ವೈಸ್ ಅಲ್ಲಿ ನಾವು ಹೇಳೋ ಪಾಯಿಂಟ್ಸ್, ನಾವು ಟೆಕ್ನಿಕಲಿ ರಿಪ್ಲೈ ಕೊಡುವಂತ ಪಾಯಿಂಟ್ಸ್ ಅವ್ರಿಗೆ ಅರ್ಥ ಆಗುತ್ತೆ. ಆ ಮೆಥಡ್ ಅಲ್ಲಿ ಕಲಿದೇ ಇರೋರಿಗೆ ನಾವು ಹೇಳೋದು ಅರ್ಥ ಆಗಲ್ಲ, ತಲೆ ಮೇಲೆ ಹೋಗುತ್ತೆ. ಫ್ರೆಶರ್ಗೆ ಏನಿದೆ ಅಂದ್ರೆ ನಮ್ಮ ಹತ್ರ ಫ್ರೆಶರ್ ಒಂದ್ಸಲಿ ಅಡ್ಮಿಷನ್ ಮಾಡಿದ್ರೆ 3 ತಿಂಗಳು ಇದ್ದು ಕಲಿಬೇಕು ನಮ್ಮ ಹತ್ರ. ಸೊ ಅವ್ರ ಫೀಸ್ ಅನ್ನೋದು 1 ಟೈಮ್ ಪೇ ಮಾಡಬೇಕು. ಆಮೇಲೆ 3 to 4 ಬ್ಯಾಚಸ್ ಅವ್ರು ಅಟೆಂಡ್ ಮಾಡಬೇಕು ಕ್ಲಾಸ್ನ. ಒಂದು ಬ್ಯಾಚ್ ಆದ್ಮೇಲೆ ನಾನು ಹೋಗ್ಬಿಡ್ತೀನಿ, ಕಲ್ತ್ಬಿಡ್ತೀನಿ, ಮಾಡ್ಬಿಡ್ತೀನಿ ಅಂದ್ರೆ ಆಗಲ್ಲ. ಸೊ ನೆಕ್ಸ್ಟ್ ಬ್ಯಾಚ್ ಕಂಟಿನ್ಯೂ ಕೂತ್ಕೊಂಡು ಕಂಪ್ಲೀಟ್ ಬರೋವರೆಗೂ ಇಲ್ಲಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಇನ್ನೊಂದು ಪಾಯಿಂಟ್ ನಾವು ಏನ್ ಹೇಳ್ತೀವಿ ಅಂದ್ರೆ, ಇಲ್ಲಿ ಕಲಿಯುವಂತ ಪ್ರತಿಯೊಂದು ಸ್ಟೂಡೆಂಟ್ಸ್ಗೂ ನಾವು ಗ್ಯಾರಂಟಿ ಕೊಡ್ತೀವಿ. ರಿಪೇರಿಂಗ್ 100% ನಿಮ್ಮ ಹತ್ರ ಆಗುತ್ತೆ ಅಂತ ನಾವು ಗ್ಯಾರಂಟಿ ಕೊಡ್ತೀವಿ. ಬಟ್ ಇದಕ್ಕೆ ಕೆಲವೊಂದು ಕಂಡೀಷನ್ಸ್ ಇದೆ. ಕಂಡೀಷನ್ಸ್ ಏನೂ ಇಲ್ಲ. ಕಂಡೀಷನ್ಸ್ ಅಂತ ಏನು ಅಂತ ಹೇಳಿದ್ರೆ, ನಾವು ಹೇಳ್ಕೊಟ್ಟಿರೋದು ಏನಾದ್ರೆ ಕ್ಲಾಸ್ ಅಲ್ಲಿ ನಡೆಯುತ್ತೆ, ನಾವು ಕೇಳೋ ಕ್ವಶನ್ಗೆ ಆನ್ಸರ್ ಮಾಡಿದ ದಿನ ನಾನು ಗ್ಯಾರಂಟಿ ಕೊಡ್ತೀನಿ ಇವ್ರು 100% ಸಕ್ಸಸ್ ಆಗುತ್ತೆ ಅಂತ.
ನಾನು ಹೇಳ್ಕೊಟ್ಟಿರೋದು ಬಿಟ್ಟು ಹೊರಗಡೆ ನಂಗೆ ಕೇಳಲ್ಲ, ಬೇಕಾಗೋದಿಲ್ಲ. ನಾವು ಏನಾದ್ರೆ ಹೇಳ್ಕೊಡ್ತೀವಿ, ಕ್ವಶನ್ ಕೇಳಿದ ತಕ್ಷಣ ಆನ್ಸರ್ ಮಾಡೋ ಕೇಪಬಿಲಿಟೀಸ್ ಇರುತ್ತೆ. ಅಂದ್ರೆ ನಾನು ಎಷ್ಟೇ ಹೇಳ್ಕೊಟ್ರು ಅದನ್ನ ಓದ್ಬಿಟ್ಟು ರಿಪೇರಿಂಗ್ ಪಾಯಿಂಟ್ಸ್ ತಲೆಯಲ್ಲಿ ಇಟ್ಕೊಂಡಿಲ್ಲ ಅಂದ್ರೆ ವಿ ಆರ್ ನಾಟ್ ರೆಸ್ಪಾನ್ಸಿಬಲ್. ಕಂಪಲ್ಸರಿ ಅದು ರೆಸ್ಪಾನ್ಸಿಬಿಲಿಟಿ ನಿಮ್ದು. ಅದು ನೀವು ಜ್ಞಾಪಕ ಇಟ್ಕೊಂಡಿದ್ದೀರಾ, ಕೇಳಿದ ಕ್ವಶನ್ ಎಲ್ಲ ಆನ್ಸರ್ ಮಾಡ್ತಿದ್ದೀರಾ, ರಿಪೇರಿಂಗ್ ಆಗ್ತಿಲ್ಲ, ನಾನು ರೆಸ್ಪಾನ್ಸಿಬಿಲಿಟಿ ತಗೊಂತೀನಿ, ನಿಮ್ಗೆ ಮಾಡೋವರೆಗೂ ನಾನು ಕಳ್ಸ್ಕೊಡ್ತೀನಿ. ನಾವೇನು ರಾಕೆಟ್ ಸೈನ್ಸ್ ಹೇಳ್ತಿಲ್ಲ, ಇಲ್ಲ ರಾಕೆಟ್ ನ ತಯಾರು ಮಾಡ್ಬೇಕಂತಿಲ್ಲ. ರಿವರ್ಸ್ ಇಂಜಿನಿಯರಿಂಗ್ ಅಲ್ಲಿ ಫೋನು, ಎಲೆಕ್ಟ್ರಾನಿಕ್ಸ್ ಅಲ್ಲಿ ಕಾಂಪೋನೆಂಟ್ಸ್, ಐಸಿಸ್ ಕೆಟ್ಟೋದವಾಗ ಯಾವ ಸಿಂಪ್ಟಮ್ಸ್ ಅಲ್ಲಿ ಇರುತ್ತೆ, ಹೇಗೆ ಐಡೆಂಟಿಫೈ ಮಾಡೋದು, ಒಂದು ಮಲ್ಟಿಮೀಟರ್ ಇಂದ, ಓಕೆ, ಇಲ್ಲ DCPS ಇಂದ ಕೆಲವೊಂದು ಐಡೆಂಟಿಫಿಕೇಶನ್ ಆಗುತ್ತೆ, ಕೆಲವೊಂದು ಈ ಮೆಥಡ್ಸ್, ಟ್ರಿಕ್ಸ್, ಟೆಕ್ನಿಕ್ಸ್ ಎಲ್ಲ ಹೇಳ್ಕೊಡ್ತೀವಿ. ಈಗ ಮಲ್ಟಿಮೀಟರ್ ನನ್ನ ಹತ್ರ ಇಟ್ಕೊಂಡಿದ್ದೀನಿ, ನಾನೆಲ್ಲ ರಿಪೇರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಲ್ಟಿಮೀಟರ್ ಇಟ್ಕೊಂಡು ನಾನು ಬರೀ ಅದ್ರ ಮೇಲೆ ಕಾಂಪೋನೆಂಟ್ ಮೇಲೆ ಇಡ್ತಿದ್ರೆ ನಾನು ಕೆಟ್ಟೋಗಿದ್ದೀನಿ ಅಂತ ಮಲ್ಟಿಮೀಟರ್ ತೋರ್ಸಲ್ಲ. ಅಲ್ಲಿ ಏನ್ ರೀಡಿಂಗ್ ಬರಬೇಕು, ಏನ್ ಬರಬಾರ್ದು, ಒಂದು ಪಾಯಿಂಟ್ ನಂಬರ್ 1 ಇದು ನೆನಪಿರ್ಬೇಕು. ನೆಕ್ಸ್ಟ್, ಯಾವ್ದು ಲೀಕೇಜ್ ಕಂಡೀಷನ್ಸ್, ಮಲ್ಟಿಪಲ್ ಟೈಪ್ಸ್ ಆಫ್ ಲೀಕೇಜ್ ಕಂಡೀಷನ್ಸ್ ಫೋನ್ಸ್ ಅಲ್ಲಿ ಬರುತ್ತೆ. ಎಲ್ಲಾ ಕಡೆ ಎಲ್ಲಾ ಇನ್ಸ್ಟಿಟ್ಯೂಟ್ ಅಲ್ಲಿ ನಾವು ಕಂಪೇರ್ ಮಾಡಬೇಕಾದ್ರೆ 1-2 ಟೈಪ್ ಆಫ್ ಲೀಕೇಜ್ ಕಂಡೀಷನ್ಸ್ ಹೇಳ್ತಾರೆ. ಅದು ಬಿಟ್ಟು ದೇರ್ ಆರ್ ಲಾಟ್ ಅದರ್ ಲೀಕೇಜ್ ಕಂಡೀಷನ್ಸ್. ಆ ಕಂಡೀಷನ್ಸ್ ಬಗ್ಗೆ ಎಲ್ಲಾನು ಪ್ರತಿಯೊಂದು ಪಾಯಿಂಟ್ ಜ್ಞಾಪಕ ಇರಬೇಕು. ಲೈನ್ ಟು ಲೈನ್ ವೇರಿಯೇಷನ್ ಬರ್ತಾ ಇರುತ್ತೆ. ಆ ಲೈನ್ಸ್ ಅಲ್ಲಿ ಯಾವ ಲೈನ್ಸ್ ಅಲ್ಲಿ ಹೇಗ್ ಬರ್ಬೋದು, ಆ ವೇರಿಯೇಷನ್ ಬರ್ಬೋದಾ ಇಲ್ವಾ, ಹೇಗ್ ಬರುತ್ತೆ, ಎಷ್ಟು ರೀಡಿಂಗ್ ಬರಬೇಕು, ಅಂದ್ರೆ ಗ್ರೌಂಡ್ ರೆಸಿಸ್ಟೆನ್ಸ್ ಅನ್ನೋದು ಪರ್ಫೆಕ್ಟ್ ಆಗಿ ಎಷ್ಟು ಬರಬೇಕು, ಎಷ್ಟು ಬರಬಾರ್ದು, ಅದೆಲ್ಲ ಕಂಪ್ಲೀಟ್ ಆಗಿ ಬರೆಸ್ತೀವಿ. ಸೊ ಈ ಪಾಯಿಂಟ್ಸ್ ಎಲ್ಲ ಜ್ಞಾಪಕ ಇದ್ದಿದ್ದ ದಿನ 100% ರಿಪೇರ್ ಆಗ್ಲೇಬೇಕು, ಬೇರೆ ಆಪ್ಷನ್ ಇಲ್ಲ, 100% ಆಗುತ್ತೆ. ಅಂಡ್ ನಾವು ಹೇಳೋ ಥಿಯರಿ ಪ್ರತಿಯೊಂದು ಪ್ರಾಕ್ಟಿಕಲ್ ಅಲ್ಲಿ ಮಾಡಿ ತೋರಿಸ್ತೀವಿ. ಎವ್ರಿ ಥಿಯರಿ ನಾವು 100% ಪ್ರಾಕ್ಟಿಕಲ್ ಅಲ್ಲಿ ಮಾಡಿ ತೋರಿಸ್ತೀವಿ. ಇದು ನಮ್ಮ ಹತ್ರ ಇರೋ ಸ್ಟ್ರಾಂಗ್ನೆಸ್. ತುಂಬಾ ಕಡೆ ನೀವು ನೋಡೇ ಇರ್ತೀರಾ, ಥಿಯರಿ ಹೇಳ್ಬಿಡ್ತಾರೆ, ಪ್ರಾಕ್ಟಿಕಲ್ ಅಲ್ಲ ಥಿಯರಿನ ನೋಡ್ಸಿ ಅಂದ್ರೆ ಥಿಯರಿಗೆ ಪ್ರಾಕ್ಟಿಕಲ್ಗೆ ಲಿಂಕ್ ಇಲ್ಲ, ಅದು ಬೇರೆ ಕಡೆ ಹೋಗುತ್ತೆ, ಇದು ಬೇರೆ ಕಡೆ ಹೋಗುತ್ತೆ ಅಂತಾರೆ. ಬಟ್ 100% ನಾನು ಹೇಳೋ ಪ್ರತಿ ಒಂದು ಥಿಯರಿ ನಾನು ಪ್ರಾಕ್ಟಿಕಲ್ ಅಲ್ಲಿ ನಿಮ್ ಮುಂದೆ ಮಾಡಿ ತೋರಿಸ್ತೀನಿ. ಸೊ ದಿಸ್ ಇಸ್ ಅವರ್ ಸ್ಟ್ರೆಂತ್. ಲ್ಯಾಂಗ್ವೇಜಸ್ ಅಂತ ಬಂದಾಗ ಲ್ಯಾಂಗ್ವೇಜಸ್ ಅಲ್ಲಿ ಯಾವುದು ಪ್ರಾಬ್ಲಮ್ ಇಲ್ಲ ನಮಗೆ. ನಾವು 5 ಡಿಫರೆಂಟ್ ಲ್ಯಾಂಗ್ವೇಜಸ್ ಅಲ್ಲಿ ನಾವು ಕ್ಲಾಸ್ ಹೇಳ್ಕೊಡ್ತೀವಿ. ಕನ್ನಡ, ಇಂಗ್ಲಿಷ್, ಹಿಂದಿ, ತೆಲುಗು ಅಂಡ್ ಮರಾಠಿ. 4 ಲ್ಯಾಂಗ್ವೇಜ್ ಅಲ್ಲಿ ಕ್ಲಾಸಸ್ ಅನ್ನೋದು ನಡೆಯುತ್ತೆ. ನಿಮ್ಗೆ ಯಾವುದೇ ಲ್ಯಾಂಗ್ವೇಜಸ್ ಅಲ್ಲಿ ಪ್ರಾಬ್ಲಮ್ ಬಂದ್ರು ನೋ ಇಶ್ಯೂ. ಅಂಡ್ ಇನ್ನೊಂದೇನಂತ ಹೇಳಿದ್ರೆ, ಕೆಲವೊಬ್ಬರಿಗೆ ಸ್ಟೂಡೆಂಟ್ಸ್ಗೆ ಡೌಟ್ ಇರುತ್ತೆ, ಸರ್ ಇವಾಗ 2-3 ಜನ ಇರ್ತಾರೆ, ಒಬ್ರು ತೆಲುಗು ಅವ್ರು ಇದ್ದಾರೆ, ಒಬ್ರು ಕನ್ನಡದವ್ರು ಇದ್ದಾರೆ, ಒಬ್ರು ಹಿಂದಿ ಅವ್ರು ಇರ್ತಾರೆ. 3 ಜನಕ್ಕೆ 3 ಲ್ಯಾಂಗ್ವೇಜ್ ಅಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ. ಕ್ಲಾಸಸ್ ಡಿಲೇ ಆದ್ರೂ ಪರವಾಗಿಲ್ಲ, ಎಕ್ಸ್ಟೆಂಡ್ ಮಾಡಿ ಇನ್ನೊಂದು 4-5 ದಿನ ಬೇಕಾದ್ರೂ ಎಕ್ಸ್ಟೆಂಡ್ ಅನ್ನೋದು ನಾವು ಕ್ಲಾಸಸ್ ಮಾಡ್ತೀವಿ. ನವೆಂಬರ್ 12ರಿಂದ ನೆಕ್ಸ್ಟ್ ಎವ್ರಿ ಮಂತ್ ನಮ್ದು 12ನೇ ತಾರೀಕು ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇರುತ್ತೆ. ಜನವರಿಯಲ್ಲಿ ನಾವು ಐಫೋನ್ ಬ್ಯಾಚ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಇಂಟ್ರೆಸ್ಟ್ ಇರೋರು ಬುಕಿಂಗ್ ಮಾಡ್ಬೋದು. ಇವಾಗ ಮಾತ್ರ ನವೆಂಬರ್ ಅಲ್ಲಿ 12ನೇ ತಾರೀಕಿಂದ ನಮ್ದು ಆಂಡ್ರಾಯ್ಡ್ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಎವ್ರಿ ಮಂತ್ 12ರಿಂದ 12ಕ್ಕೆ ಸ್ಟಾರ್ಟ್ ಮಾಡ್ತೀವಿ ಹೊಸ ಬ್ಯಾಚ್. ಐಫೋನ್ ಕ್ಲಾಸಸ್ ಅಂತ ಜನವರಿಯಿಂದ ಇವಾಗ ನಮ್ದು ಐಫೋನ್ ಅನ್ನೋದು ಪ್ಲಾನ್ ಮಾಡ್ತಾ ಇದೀವಿ. ಸೊ ಇದರಲ್ಲಿ ಐಫೋನ್ 6 ಇಂದ ಐಫೋನ್ 11 ವರೆಗೂ ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀವಿ. ಐಫೋನ್ 12 ಸಹ ಅದರಲ್ಲಿ ಥಿಯರಿಟಿಕಲ್ ಪಾರ್ಟ್ ಇರುತ್ತೆ, 13 ಥಿಯರಿಟಿಕಲ್ ಪಾರ್ಟ್ ಇರುತ್ತೆ. ಅಂಡ್ ಹ್ಯಾಂಡ್ ಸ್ಕಿಲ್ ಅನ್ನೋದು 11 ವರೆಗೂ ಕಂಪ್ಲೀಟ್ ಆಗಿ ಮಾಡಿಸ್ಕೊಡ್ತೀವಿ, 11 ವರೆಗೂ ಇನ್ಕ್ಲೂಡಿಂಗ್ ಸಿಪಿಯು ಇರುತ್ತೆ ನಮ್ದೆಲ್ಲ. ಓಕೆ, ಸೊ ಕಂಪ್ಲೀಟ್ ಡೀಟೇಲ್ಸ್ ಆಗಿ ಅಂದ್ರೆ ಚಿಪ್ ಲೆವೆಲ್ ಅಲ್ಲಿ. ಅಂಡ್ ಇನ್ನೊಂದು ಏನಂತ ಹೇಳಿದ್ರೆ, ಐಫೋನ್ ನಮ್ಗೆ ನಾವು ಕಲ್ಸ್ಕೊಡ್ಬೇಕು ಅಂತ ಹೇಳಿದ್ರೆ ಇಲ್ಲಿ ನಮ್ಗೆ ಸ್ಟೂಡೆಂಟ್ಸ್ ಒಂದು ರಿಕ್ವೈರ್ಮೆಂಟ್ ಇರುತ್ತೆ. ಮಿನಿಮಮ್ ಆಂಡ್ರಾಯ್ಡ್ ಫೋನ್ಸ್ ಅನ್ನೋದು ಕಂಪ್ಲೀಟ್ ಆಗಿ ರಿಪೇರ್ ಮಾಡಕ್ ಬರ್ಬೇಕು. ಅಂತವ್ರನ್ನ ಮಾತ್ರ ನಾವು ಐಫೋನ್ ಅಲ್ಲಿ ಅಡ್ಮಿಷನ್ ಕೊಡ್ತೀವಿ. ಫೋನ್ಸ್ ಬಗ್ಗೆ ಏನೂ ನಾಲೆಜ್ ಇಲ್ಲ, ಓಕೆ, ಡೈರೆಕ್ಟ್ ಆಗಿ ಐಫೋನೇ ಕಲಿತೀನಿ ಅನ್ನೋರಿಗೆ ನಾವು ಟ್ರೈನಿಂಗ್ ಕೊಡಲ್ಲ. ಅಂಡ್ ಇದರಲ್ಲಿ ಇನ್ನೊಂದೇನು ಅಂತ ಹೇಳಿದ್ರೆ, ಐಫೋನ್ ರೆಡಿ ಮಾಡ್ಬೇಕಾದ್ರೆ ದೇರ್ ಆರ್ ಕೆಲವೊಂದು ರಿಕ್ವೈರ್ಮೆಂಟ್ಸ್ ಇದೆ. ಟೂಲ್ಸ್ ಇರ್ಬೋದು, ಆ ಟೂಲ್ಸ್ ಇಂದ ಎಲ್ಲ ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಿ ಆ ಟೂಲ್ಸ್ ಪರ್ಚೇಸ್ ಮಾಡೋ ಕೇಪಬಿಲಿಟೀಸ್ ಇದ್ರೇನೆ ನಾವು ಅವ್ರಿಗೆ ಐಫೋನ್ ಟ್ರೈನಿಂಗ್ ಅಂತ ಕೊಡ್ತೀವಿ. ಇಲ್ಲ ಅಂದ್ರೆ ನಾವು ಅಡ್ಮಿಷನ್ ಕೊಡಲ್ಲ. ರೀಸನ್ ಏನಕ್ಕೆ ಅಂತ ಹೇಳಿದ್ರೆ, ಐಫೋನ್ ಟೂಲ್ಸ್ ನಿಮ್ಗೆ ಗೊತ್ತಿದೆ ಎಷ್ಟು ಎಕ್ಸ್ಪೆನ್ಸಿವ್ ಇದೆ ಅಂತ. ತುಂಬಾ ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ತುಂಬಾ ಇನ್ಸ್ಟಿಟ್ಯೂಟ್ ಅಲ್ಲಿ ನಾವು ಕಲ್ಸ್ಕೊಟ್ಬಿಡ್ತೀವಿ, ಬನ್ನಿ ಬೇಕಾಗಿಲ್ಲ, ಬಂದು ಇಲ್ಲಿ ನಮ್ ಟೂಲ್ಸ್ ಯೂಸ್ ಮಾಡ್ಕೊಂಡು ಹೋಗಿ. ಎವ್ರಿ ಟೈಮ್ ಫೋನ್ ರಿಪೇರಿಂಗ್ ಇರ್ಬೇಕಾದ್ರೆ ಅಲ್ಲಿಂದ ಇಲ್ಲಿಗೆ ಬಂದು ರಿಪೇರ್ ಮಾಡ್ಕೊಂಡು ಹೋಗೋದು ಅದು ಇಂಪಾಸಿಬಲ್ ಕೆಲಸಗಳು. ಓಕೆ, ಸೊ ನಮ್ಮ ಹತ್ರ ಟೂಲ್ಸ್ ಇರುತ್ತೆ, ಬಂದು ಯೂಸ್ ಮಾಡ್ಕೋಬಹುದು. ಬಟ್ ನಿಮ್ಮ ಹತ್ರ ಇನ್ವೆಸ್ಟ್ಮೆಂಟ್ ಕೇಪಬಿಲಿಟೀಸ್ ಇಲ್ಲ ಅಂತ ಹೇಳಿದ್ರೆ ಐಫೋನ್ ಕಲಿಯೋಕೆ ಹೋಗ್ಲೇಬೇಡಿ. ದುಡ್ಡು ವೇಸ್ಟ್, ಟೈಮ್ ವೇಸ್ಟ್. ಅಂದ್ರೆ ಹೇಗಿರುತ್ತೆ ಅಂತ ಹೇಳಿದ್ರೆ, ಆಗ್ಬಿಡತ್ತೆ, ಬಂದ್ಬಿಡತ್ತೆ, ಎಲ್ಲ ಬಂದಂಗೆ ಇರುತ್ತೆ. ಬಟ್
ಕಲ್ತಾದ್ಮೇಲೆ ಕಂಟಿನ್ಯೂಯೇಷನ್ ಮಾಡಿಲ್ಲ, ನೀವು ಸೆಂಟ್ರಲ್ ಒಂದು ವಾರ ಗ್ಯಾಪ್ ಕೊಟ್ರು ಐಫೋನ್ ಅನ್ನೋದು ಕಂಪ್ಲೀಷನ್ ಮಾಡೋಕ್ಕಾಗಲ್ಲ. ಅಂಡ್ ನಾವು ಇನ್ನೊಂದು ಏನ್ ಹೇಳ್ತೀವಿ ಅಂದ್ರೆ, ನಿಮ್ಮ ಹತ್ರ ವಾರಕ್ಕೆ ಒಂದು ಫೋನ್ 2 ಫೋನ್ ಬರ್ತಾ ಇದೆ, ಐಫೋನ್ ಕಲಿಯಕ್ ಹೋಗಬೇಡಿ. ನೀವು ಬಿಸ್ನೆಸ್ ಅನ್ನೋದೇ ಟೋಟಲ್ ಪ್ಯಾಟರ್ನ್ ಚೇಂಜ್ ಮಾಡ್ತೀರಾ. ಆಂಡ್ರಾಯ್ಡ್ ಬಿಟ್ಟು ಕಂಪ್ಲೀಟ್ ಆಗಿ ಐಫೋನ್ ಮೇಲೆ ಕೂತ್ಕೊಂತೀರಾ, ಆ ಏರಿಯಾಗೆ ಹೋಗಿ ನೀವು ಸ್ಟಾರ್ಟ್ ಮಾಡಿ ಐಫೋನೇ ಮಾಡ್ತೀನಿ ಅನ್ನಂಗಿದ್ರೆ ಮಾತ್ರ ಕಲೀರಿ ಐಫೋನ್ ಅಂತ ಹೇಳ್ತೀವಿ. ಏನಕ್ಕಂದ್ರೆ ಟ್ರೈನಿಂಗ್ ಎಕ್ಸ್ಪೆನ್ಸಿವ್, ಟೂಲ್ಸ್ ಎಕ್ಸ್ಪೆನ್ಸಿವ್. ಸೊ ಇದಕ್ಕೆಲ್ಲ ಕೇಪಬಿಲಿಟೀಸ್ ಇದ್ರೇನೆ ನೀವು ಐಫೋನ್ಗೆ ಅಡ್ಮಿಷನ್ ಅನ್ನೋದು ನಾವು ಕೊಡ್ತೀವಿ. ಇದಕ್ಕೆಲ್ಲ ರೆಡಿ ಇದ್ರೆ ಏನಕ್ಕಂದ್ರೆ ತುಂಬಾ ಜನ ನಾವು ನೋಡಿದೀವಿ ಎಲ್ಲ ಇನ್ಸ್ಟಿಟ್ಯೂಟ್ ಅಲ್ಲಿ ಐಫೋನ್ ನಾವು ಕಲ್ಸ್ಕೊಟ್ಬಿಡ್ತೀವಿ, ಬೇಕಾಗಿಲ್ಲ, ಅಷ್ಟು ಬೇಕಾಗಿಲ್ಲ, ಬೇಗ ಆಗೋಗ್ಬಿಡತ್ತೆ. ಬಟ್ ಬೇಗ ಕಲಿತೀರಾ, ಅದನ್ನ ಕಂಟಿನ್ಯೂಷನ್ ಇಡ್ಬೇಕಂದ್ರೆ ನಿಮ್ಮ ಹತ್ರ ಟೂಲ್ಸ್ ಇರಬೇಕು. ಬರೀ ಒಂದು ಐಫೋನ್ 6 CPU ರೀಬಾಲ್ ಮಾಡಿ ಕೂರ್ಸ್ಬಿಟ್ರೆ ಆಗೋಗಲ್ಲ, ಅಲ್ಲಿಗೆ ಅದು ಅಲ್ಲಿಗೆ ಎಂಡ್ ಆಗೋಯ್ತು. ಮತ್ತೆ ಐಫೋನ್ 11 ಅಲ್ಲಿ ಏನ್ ಮಾಡ್ತೀರಾ, ಐಫೋನ್ 12 ಅಲ್ಲಿ ಏನ್ ಮಾಡ್ತೀರಾ, ಐಫೋನ್ 13 ಅಲ್ಲಿ ಹೇಗ್ ಮಾಡ್ತೀರಾ, ಐಡೆಂಟಿಫಿಕೇಶನ್ ಹೇಗ್ ಮಾಡ್ತೀರಾ, ಸೆಕ್ಷನ್ಸ್ ಚೇಂಜ್ ಆಗಿದೆ. ಓಕೆ, ನೆಕ್ಸ್ಟ್ ಫುಲ್ ಕಂಪ್ಲೀಟ್ ಮಾಸ್ಫಿಟ್ ಟೆಕ್ನಾಲಜೀಸ್ ಅಂದ್ರೆ ಕಂಪ್ಲೀಟ್ ಮಾಸ್ಫಿಟ್ ಮೆಥಡ್ಸ್ ಎಲ್ಲ ಕಲಿಬೇಕಾಗತ್ತೆ. ಓಕೆ, ಆಮೇಲೆ ನಿಮ್ಗೆ ವೋಲ್ಟೇಜ್ ಡಿವೈಡರ್ಸ್ ಕಲಿಬೇಕಾಗತ್ತೆ. ಆಮೇಲೆ ಐಫೋನ್ 14 ಅಲ್ಲಿ ಬಂದಾಗ ನಿಮ್ಗೆ ಗೇಟ್ಸ್ ಕಲಿಬೇಕಾಗತ್ತೆ, ನಾರ್ ಗೇಟ್, ನ್ಯಾಂಡ್ ಗೇಟ್, ಈ ಗೇಟ್ಸ್ ಎಲ್ಲ ನಿಮ್ಗೆ ಸಾಕಷ್ಟು ಗೇಟ್ ಕಲಿದೆ ಅಂದ್ರೆ ಎಲೆಕ್ಟ್ರಾನಿಕ್ಸ್ ಅಲ್ಲಿ. ಇದೆಲ್ಲ ಡೆಪ್ತ್ ಆಗಿ ಕಲಿಬೇಕಾಗತ್ತೆ. ಇದೆಲ್ಲ ಗೊತ್ತಿಲ್ಲ ಅಂದ್ರೆ ಹೇಗ್ ಮಾಡ್ತೀರಾ? ಸೊ ಇದು ಕಂಟಿನ್ಯೂಷನ್ ಇರ್ಬೇಕಾದ್ರೆ ಕಂಪಲ್ಸರಿ ಯು ಹ್ಯಾವ್ ಟು ಸ್ಟಿಕ್ ಟು ಇಟ್. ಐಫೋನ್ ಕೋರ್ಸ್ ಇವಾಗ ಡ್ಯೂರೇಷನ್ ಅಂತ ಎಷ್ಟು ದಿನ ಇರುತ್ತೆ? ಡ್ಯೂರೇಷನ್ ಬಂದ್ಬಿಟ್ಟು ಇದನ್ನು ಸೇಮ್ 25 ಡೇಸ್ ಇರುತ್ತೆ, 25 to 30 ಡೇಸ್ ಇರುತ್ತೆ. ಐಫೋನ್ ಮಾತ್ರ 30 ಡೇಸ್ ಕೋರ್ಸ್ ಇರುತ್ತೆ. ಓಕೆ, ಇನ್ಕ್ಲೂಡಿಂಗ್ ಸಂಡೇಸ್ ಹಾಲಿಡೇ ಇರುತ್ತೆ. 1 ಮಂತ್ ಕಂಪ್ಲೀಟ್ ಕೋರ್ಸ್ ಇರುತ್ತೆ. ಅಂಡ್ ಇದು ಅಗೇನ್ ಮಾರ್ನಿಂಗ್ 10:30 ಇಂದ ಈವ್ನಿಂಗ್ 6:37 ವರೆಗೂ ಕ್ಲಾಸ್ ನಡೆಯುತ್ತೆ ಐಫೋನ್ ಮಾತ್ರ. ಓಕೆ, 30 ಡೇಸ್ ಇರುತ್ತೆ. 30 ಡೇಸ್ ಇದರಲ್ಲಿ ಕಂಪ್ಲೀಟ್ ಸೆಕ್ಷನ್ ವೈಸ್, IC ವೈಸ್, ಯಾವ ಸೆಕ್ಷನ್ ಅಲ್ಲಿ ಎಲ್ಲಿ ಪ್ರಾಬ್ಲಮ್ ಅಂದ್ರೆ ಯಾವ ಲೈನ್ಸ್ ನೋಡ್ಬೇಕು, ಆ ಲೈನ್ ಔಟ್ಪುಟ್ ಬರ್ತಿದ್ಯಾ ಇಲ್ವಾ, ಯಾವ ಲೈನ್ ಜನರೇಟ್ ಆಗ್ಬೇಕು, ಆ ಜನರೇಷನ್ ಪಾಯಿಂಟ್ಸ್, ಟೆಸ್ಟಿಂಗ್ ಪಾಯಿಂಟ್ಸ್, ಇದೆಲ್ಲ ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀವಿ. ಇನ್ಕ್ಲೂಡಿಂಗ್ ಇದರಲ್ಲಿ ಐಫೋನ್ ಅಲ್ಲಿ ಸ್ಪೆಷಲಿ ನಾವು ಆಸ್ಲೋಸ್ಕೋಪ್ ಸಹ ಹೇಳ್ಕೊಡ್ತೀವಿ. ಓಕೆ, ಎಲ್ಲೆಲ್ಲಿ ಟೆಸ್ಟಿಂಗ್ ಪಾಯಿಂಟ್ಸ್ ಅಲ್ಲಿ ಯಾವ ಫ್ರೀಕ್ವೆನ್ಸಿ ಬರಬೇಕು ಅನ್ನೋದು ಸಹ ತೋರಿಸ್ಕೊಡ್ತೀವಿ ಐಫೋನ್ ಅಲ್ಲಿ. ಓಕೆ ಫ್ರೆಂಡ್ಸ್, ಕೇಳಿದ್ರಲ್ಲ ಸರ್ ಹೇಳಿದ್ರು ಡೀಟೇಲ್ಸ್, ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಕೊಟ್ಟಿರ್ತೀರಿ, ಕಾಲ್ ಮಾಡಿ ಅಡ್ಮಿಷನ್ಸ್ ತಗೊಳ್ಳಿ. ಥ್ಯಾಂಕ್ ಯು.